ಬೆಟ್ಟ ಅಗದು ಇಲಿ ಹಿಡಿಯೋ ಕೆಲಸ ಮಾಡಿದ್ರು. ಅಗದಿದ್ದು ನೋಡಿದ್ರೆ ಬೆಟ್ಟ, ಸಿಕ್ಕಿದ್ದು ಇಲಿ ಅಷ್ಟೇ. ಏನು ಅಂದರೆ VBG ರಾಮ್ಜಿ ವಿರೋಧ ಮಾಡೋದು ಅಷ್ಟೇ, ಒಂದು ರೆಸೊಲ್ಯೂಷನ್. ಇದಕ್ಕಿಂತ ದೊಡ್ಡ ಕಾರ್ಯ ಏನು ಮಾಡಲಿಲ್ಲ. ಜನರ ಯಾವುದೇ ಸಮಸ್ಯೆ ಚರ್ಚೆ ಆಗಲಿಲ್ಲ, ಆ ಥರದ್ದು ಇಲ್ಲ. ಆದ್ರೆ ಅದೇನಾಯ್ತು, ಈಗ ನೀವು ಇಲ್ಲಿಂದ ರೆಸೊಲ್ಯೂಷನ್ ಮಾಡಿ ಕಳಿಸ್ಕೊಟ್ರಿ. ಇಷ್ಟು ದಿನದ ಶ್ರಮ ಕಸದ ಬುಟ್ಟಿಗೆ ಹೋಯ್ತಲ್ಲ, ಏನು ಬೆಲೆ ಇದೆ ಅದಕ್ಕೆ? ಯಾಕೆಂದ್ರೆ ಆಕ್ಟ್ ಪಾಸ್ ಆಗಿದೆ ಮೊದಲೇ. ಇದನ್ನು ನಾವು ನಿಮ್ಮ ವ್ಯರ್ಥ ಪ್ರಯತ್ನಗಳನ್ನು ಜನಮನಕ್ಕೆ ತೆಗೆದುಕೊಂಡು ಹೋಗಬೇಕಾಗಿದೆ. ನಾವು ಇದನ್ನು ತಳ ಹಂತದವರೆಗೆ ಇದನ್ನು ಹೋರಾಟ ಮಾಡಿ ಜನರಿಗೆ ನಿಮ್ಮ ಈ ಕೆಟ್ಟ ಪರಂಪರೆಯನ್ನು ತಿಳಿಸ್ತಕ್ಕಂಥ ಕೆಲಸವನ್ನು ಭಾರತೀಯ ಜನತಾ ಪಕ್ಷದ ನಾಯಕರೆಲ್ಲರೂ ಸೇರಿ ನಾವು ಮಾಡ್ತೇವೆ. ಆದ್ದರಿಂದ ನಿಮ್ಮ ವ್ಯರ್ಥ ಪ್ರಯತ್ನಗಳು ಕೂಡ ತಿರಸ್ಕಾರ ಆಗಿವೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ನಿನ್ನೆ ಪರಿಶಿಷ್ಟ ವರ್ಗಗಳ ಒಂದು ಸಮಾವೇಶ ದಾವಣಗೆರೆಯಲ್ಲಿ ನಡೆದಿದೆ. ಒಳ ಮೀಸಲಾತಿ ಬಗ್ಗೆನೂ ಅಲ್ಲಿ ಮಾತಾಡಿದ್ದಾರೆ, ಮೀಸಲಾತಿ ಹೆಚ್ಚಳದ ಬಗ್ಗೆನೂ ಮಾತಾಡಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಒಂದು ಪ್ರಶ್ನೆ ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, 2.5 ವರ್ಷಗಳಿಂದ ಯಾವುದೇ ಅಪಾಯಿಂಟ್ಮೆಂಟ್ಗಳು ಸರ್ಕಾರದಲ್ಲಿ ಆಗ್ತಾ ಇಲ್ಲ. 2,80,000 ಹುದ್ದೆಗಳು ಖಾಲಿ ಬಿದ್ದಿವೆ. ತುಂಬಲಿಕ್ಕಾಗ್ತಾ ಇಲ್ಲ ನಿಮಗೆ. ಆದರೆ ನಾನು ಒಳ ಮೀಸಲಾತಿ ಆದ ತಕ್ಷಣ ಮಾಡಿಬಿಡ್ತೀವಿ ಅಂತ ಹೇಳಿದ್ರಿ. ಒಳ ಮೀಸಲಾತಿಗೆ ಆಕ್ಟನ್ನು ಮಾಡಿದ್ದು ಆಯಿತು, ಆದರೆ ಅದು ಊರ್ಜಿತ ಆಗಿಲ್ಲ. ಇನ್ನು ಮತ್ತೇನು ಕಳಿಸಿದ್ದೀರಿ, ರಾಜ್ಯಪಾಲರು ತೀರ್ಮಾನ ಕೊಡಬೇಕಾಗಿದೆ, ಅದು ಬೇರೆ ವಿಷಯ. ಆದರೆ ನೀವು ಮಾಡಿದ್ದೇನೋ, ಮಾನ್ಯ ಬಸವರಾಜ ಬೊಮ್ಮಾಯಿಯವರು 15ರಿಂದ 17%, 3ರಿಂದ STಗಳಿಗೆ 7% ಮಾಡಿ ಆವತ್ತೇ ಕಾನೂನು ಮಾಡಿ ಜಾರಿಗೆ ತಂದಿದ್ರು. ಅದು ಊರ್ಜಿತ ಆಗೋದನ್ನು ನೀವು ಮೇಂಟೈನ್ ಮಾಡಬೇಕಾಗಿತ್ತು. ನೀವು ಕೋರ್ಟಲ್ಲಿ ಅದಕ್ಕೆ ವಾದ ಮಾಡಬೇಕಾಗಿತ್ತು. ನೀವು ಅಪ್ಲಿಕೇಶನ್ ಹಾಕಲ್ಲ, ಯಾಕೆಂದ್ರೆ ಅದು ಅವ್ರು ಮಾಡಿದ್ದು ಅಂತ. ಆಯಿತು, ಬೊಮ್ಮಾಯಿಯವರ ಸರ್ಕಾರ ಮಾಡಿತು, BJP ಸರ್ಕಾರ. ನೀವು ಅದು ನಾಟಕ ಅಂತಂದ್ರಿ. ಒಳ ಮೀಸಲಾತಿ ಮಾಡುವಾಗ ನೀವು ಅದೇ ಅಂಶಗಳನ್ನು 17%, 7% ಮೇಲೆ ಯಾವ ರೀತಿ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಬೇಕಾಗಿತ್ತು ಅಂತ ಹೇಳ್ತೀರಲ್ಲ, ಈಗ ನೀವ್ಯಾವ ಆಧಾರದ ಮೇಲೆ ಮಾಡಿದ್ರಿ? ಶೆಡ್ಯೂಲ್ 9ಗೆ ಸೇರಿಸಿದ್ರಾ? ಮಾನ್ಯ ಮುಖ್ಯಮಂತ್ರಿಗಳೇ, ನಿಮ್ಮ ಖಜಾನೆ ಖಾಲಿಯಾಗಿದೆ. ಯುವ ಜನರ ಬಗ್ಗೆ ನಿಮಗೆ ಪ್ರೀತಿ ಪ್ರೇಮ ಇಲ್ಲ, ಅವರ ಭವಿಷ್ಯದ ಬಗ್ಗೆ ನಿಮಗೆ ಕಾಳಜಿ ಇಲ್ಲ. ನೋ ಉತ್ಪ್ರೇಕ್ಷೆ, ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ vijayvani.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.